ನಮಸ್ಕಾರ. ಹೊರಗ್ ತಿಂದು ತುಂಬಾ ದಿನ ಆಗಿತ್ತು ಅಂತ ನಾನು ನನ್ನ PA ಬಸವೇಶ್ವರ ಸರ್ಕಲ್ ಹೋದ್ವಿ. ಭಾನುವಾರ ಆಗಿದ್ರಿಂದ ಎಲ್ಲಾ ಕಡೆ ತರಕಾರಿ ಕಾಣ್ತಾ ಇತ್ತು. ಅದಕ್ಕೆ ನಮ್ PA ಏನ್ ಹೇಳಿದ್ರು ಕೇಳಿಸ್ಕೊಳ್ರಿ. ತರಕಾರಿ ತಿನ್ನೋಣ. ಇದನ್ನ ಕೇಳಿಸ್ಕೊಂಡ ನಾನು ಹಸಿ ತರಕಾರಿ ತಿನ್ನಕ್ಕೆ ನಾವು ಹಸುನ ಬೇಡ, ಹಸು ಹಾಲಿಂದ ಮಾಡಿರೋ ಫ್ರೆಶ್ ಗಿನ್ನ ತಿನ್ನೋಣ ಅಂತ ಹೇಳಿ ಪುಣ್ಯಕೋಟಿ ಮಿಲ್ಕ್ ಅಂಡ್ ಸ್ವೀಟ್ಸ್ ಇವರ ಅಂಗಡಿಗೆ ಕರ್ಕೊಂಡೋದೆ. ಇದು ಲೊಕೇಟ್ ಆಗಿರೋದು ಬಸವೇಶ್ವರ ಸರ್ಕಲ್, ನಂದಿ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್, ಕಂಕಾ ಸ್ಕೂಲ್ ರೋಡ್ ಅಲ್ಲಿ ಇರುವ ಫಸ್ಟ್ ಶಾಪ್ ಇವ್ರದ್ದು. ಇವ್ರ ಹತ್ರ ತರ ಸಿಹಿ ತಿಂಡಿಗಳು ಸಿಗುತ್ತೆ. ಭದ್ರಾವತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಿಣ್ಣ ಮತ್ತು ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಚಿರೋಟಿ, ಪೇಣಿ, ಜಾಮೂನ್, ರವೆ ಉಂಡೆ, ಬಟರ್ ಬ್ರೆಡ್ ಜೊತೆಗೆ ಬಿಸಿ ಬಿಸಿ ಬಾದಾಮ್ ಹಾಲು ಸಿಗುತ್ತೆ. ಅದ್ರಲ್ಲಿ ನಾವು ಫಸ್ಟ್ ಟ್ರೈ ಮಾಡಿದ್ದು ಗಿಣ್ಣ. ಇದಂತೂ ಬಾಯಿಲಿಟ್ರೆ ಬೆಣ್ಣೆ ತರ ಕರಗ್ತಾ ಇತ್ತು. ತಿಂತಾ ಇದ್ರೆ ಅಂತೂ ತಿಂತಾನೆ ಇರ್ಬೇಕು ಅನಿಸ್ತಾ ಇತ್ತು. ನೆಕ್ಸ್ಟ್ ನಾವು ಟೇಸ್ಟ್ ಮಾಡಿದ್ದು ರಾಗಿ ಕೆಲಸ. ಇದಂತೂ ಸಾಫ್ಟ್ ಅಂಡ್ ಸ್ಮೂತ್ ಆಗಿತ್ತು. ಸ್ವೀಟ್ ಸಹ ಮೀಡಿಯಂ ಆಗಿತ್ತು. ಗಿಣ್ಣ ಮತ್ತೆ ರಾಗಿ ಕೆಲಸ ತಿನ್ನೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು. ನೆಕ್ಸ್ಟ್ ನಾವು ಪೇಣಿ ಮತ್ತೆ ಚಿರೋಟಿ ಎರಡು ಟ್ರೈ ಮಾಡಿದ್ವಿ. ಪೇಣಿ ಮತ್ತೆ ಚಿರೋಟಿ ಅಂದ್ರೆ ಮೊದಲು ನೆನಪಾಗೋದೆ ಮದ್ವೆ ಮತ್ತೆ ಫಂಕ್ಷನ್ಸ್ ಅಲ್ಲಿ ತಿನ್ನೋದು. ಆದ್ರೆ ಇವಾಗ ಫಂಕ್ಷನ್ಸ್ ಗೆ ಹೋಗ್ಬೇಕಂತ ಇಲ್ಲ, ನಮ್ಮ ಭದ್ರಾವತಿ ಬಸವೇಶ್ವರ ಸರ್ಕಲ್ ಅಲ್ಲೂ ಸಿಗುತ್ತೆ. ಇದ್ರ ಟೇಸ್ಟ್ ಸಹ ತುಂಬಾ ಚೆನ್ನಾಗಿತ್ತು. ಇವ್ರು ಇದಕ್ಕೆ ಬಿಸಿ ಬಾದಾಮ್ ಹಾಲು ಹಾಕ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಆ ಡಬ್ಬದಲ್ಲಿ ಇಟ್ಟಿರೋ ರವೆ ಉಂಡೆ ನೋಡಿ ತಿಂದಲೇ ಇರಕ್ಕಾಗಿಲ್ಲ. ಸೇಮ್ ಅಮ್ಮ ಮಾಡಿರೋ ರವೆ ಉಂಡೆ ತರನೇ ಇತ್ತು. ಜಾಮೂನ್ ಟೇಸ್ಟ್ ಸಹ ಮಸ್ತ್ ಆಗಿತ್ತು. ಸಿಹಿ ತಿಂಡಿನ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದೇ ಜಾಗದಲ್ಲಿ ತುಂಬಾ ವೆರೈಟೀಸ್ ನ ಟ್ರೈ ಮಾಡಬಹುದು. ಇವರು ಪಾರ್ಸಲ್ ಕೂಡ ಮಾಡ್ಕೊಡ್ತಾರೆ. ನಾವು ಬಟರ್ ಬ್ರೆಡ್ ನ ಪಾರ್ಸಲ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನೀವು ಒಂದ್ಸಲ ಈ ಪ್ಲೇಸ್ ನ ವಿಸಿಟ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ರಾಮ್ ರಾಮ್.